ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ MP ಮುದಾಳೆ. ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಎತ್ತ ಸಾಗಿವೆ ಅಂತಕ್ಕಂಥ ಅಡಿಯಲ್ಲಿ ಒಂದಷ್ಟು ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ. ಬಂಧುಗಳೇ, ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರುವಂತಹ ಸಂವಿಧಾನದ ಕುರಿತು ಜನಜಾಗೃತಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಘಟನೆಗಳು ಮಾಡ್ತಾ ಬಂದಿದೆವು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ತಮ್ಮ ಅನೇಕ ಸಂಘಟನೆಗಳ ಮುಖಂಡರು ಒಂದೊಂದು ಕಡೆ ಸೇರಿಕೊಂಡು ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಜಾರಿಗೆ ಬಂದ ದಿನವಾಗಿ ಈ ಜನವರಿ 26ರಂದು 3 ಸಂಘಟನೆಗಳನ್ನು ಸೇರಿಕೊಂಡು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೂಡ ನಾವೇ ಕಾರ್ಯಕ್ರಮ ಮಾಡ್ತೀವಿ, ನಾವೇ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಬಂದಂತ 3 ಜನ ಸಂಘಟನೆಯವರಿಗೆ ಒಂದು ಕಡೆ ಕೂಡಿಸಿ ಜಿಲ್ಲಾಡಳಿತ ಸಭೆಗಳು ಕೂಡ ಮಾಡಿದರು. ಆದರೂ ಕೂಡ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡಲಾಗದಂತಹ ಸ್ಥಿತಿ ನಮ್ಮವರಿಂದೇ ಬರ್ತಾ ಇದ್ದೇನಾ ಅಂತಕ್ಕಂಥ ಮಾತು ಸಾರ್ವಜನಿಕರು ಆಡ್ತಾ ಇದ್ದಾರೆ. ಬಂಧುಗಳು, ಯಾಕೆ ಈ ವಿಷಯ ನಿಮಗೆ ನಾನು ಹೇಳಂತ ಪ್ರಯತ್ನಕ್ಕೆ ಬಂದಿನಂದ್ರೆ, ಇವತ್ತು ಸಂವಿಧಾನದ ಉಳಿವಿಗಾಗಿ ಅಂತೇಳಿ ಒಂದು ಕಡೆ ಸಂಘಟನೆ ತಮ್ಮ ಲೇಬಲ್ಗಳನ್ನ ಬಳಸಿಕೊಂಡು ಅವರೊಂದಿಷ್ಟು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಸಂವಿಧಾನವೇ ನಮ್ಮ ಜೀವನ, ಸಂವಿಧಾನವೇ ನಮ್ಮ ಮುಡುಪಾಗಿಟ್ಟುಕೊಂಡಿದ್ದೇವೆ, ಸಂವಿಧಾನ ಸಂರಕ್ಷಣಾ ಸಮಿತಿ ಕಟ್ಟಿಕೊಂಡು ನಾಡಿನದೇ ಅಂತ ನಾವು ಹೆಸರು ಮಾಡಬೇಕಂತ ಹೊರಟಿರೋದು ಇನ್ನೊಂದು ಸಂಘಟನೆ ಆಗಿದೆ. ನಿಜವಾಗ್ಲೂ ಇಬ್ಬರು ಸಂಘಟನೆಗಳು ನಾನು ಒಂದೇ ವಿನಂತಿ ಮಾಡ್ತಾ ಇದ್ದೀನಿ, ಇದು ನಿಮಗೆ ಶೋಭೆ ತರ್ತದ? ನೀವು ಮಾಡ್ತಕ್ಕಂಥ ಕೆಲಸ ನಿಮಗೆ ನಿಮ್ಮ ಆತ್ಮ ಅವಲೋಕನ ಮಾಡಿಕೊಳ್ಳಿ ಒಂದು ಸಾರಿಯಾದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ಈ ಸಂವಿಧಾನದ ರಥವನ್ನ ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ, ಶಕ್ತಿ ಇದ್ರೆ ಇದನ್ನ ಮುಂದೆ ತಳ್ಳ್ರಿ, ಇಲ್ಲ ಅಂದ್ರೆ ಇಲ್ಲೇ ಬಿಡಿ ಅಂತಕ್ಕಂಥ ಮಾತಾಡಿದರು. ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅಂತಕ್ಕಂಥ ಮಾತು ಹೇಳಿದರು. ಆದರೆ ಇವತ್ತು ಆಗ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ಸಂವಿಧಾನದ ರಥವನ್ನ ನಾವು ಮುಂದೆ ಎಳೆದುಕೊಂಡು ಹೋಗಬೇಕಾದಂತ ಅನೇಕ ಜನ ಇಲ್ಲಿ ಪ್ರಭಾವಿ ಬುದ್ಧಿವಂತರು, ಸಮಾಜದಲ್ಲಿ ಒಳಿತಿಗಾಗಿ ದುಡ್ದಂಥವರು ಇವತ್ತ ಅದನ್ನ ಸಂವಿಧಾನವನ್ನ ಹಿಂದಕ್ಕೆ ಎಳೆದುಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ನಿಮಗೆ ನಾವು ತಿಳಿಸ್ತಾ ಬೇಕಾಗಿದೆ. ಬಂಧುಗಳು, ಯಾಕೆ ಈ ವಿಷಯನ ಇವತ್ತು ಬಂದು ಈ ರೀತಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರ್ತಕ್ಕಂಥವ್ರು ನಾವು ಮಾಡ್ತಕ್ಕಂಥ ಕೆಲಸ ಏನು, ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ನಮಗೆ ಜನ ಕೊಡ್ತಕ್ಕಂಥ ಮನ್ನಣೆ ಏನು, ಯಾಕೆ ನಾವು ಮಾಡಬೇಕು ಅನ್ನೋದನ್ನ ವಿಚಾರ ಮಾಡಿಕೊಳ್ಳಾರ್ದೇನೆ ಯಾವುದೋ ಒಂದು ಗುಂಗಿನಲ್ಲಿ ಬಂದು ನಾನೇ ಮಾಡಬೇಕು, ನಾನೇ ಮಾಡಿದ್ರೆ ಚಂದ, ನಮ್ಮ ಸಂಘಟನೆ ಮಾಡಬೇಕು ಅಂತಕ್ಕಂಥ ಅಹಮ್ಮನ ತೊಟ್ಟುಕೊಂಡು ಬಂದಂತ ಈ ಕೆಲ ಪಟ್ಟಭದ್ರ ಸಂಘಟನೆಗಳ ವಿರುದ್ಧ ನಾನು ಮಾತಾಡಲೇಬೇಕಾಗಿದೆ. ನಿಜವಾಗ್ಲೂ ಇವತ್ತು ನೀವು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡಿದರೆ ಅದರ ಶೋಭೆನೇ ಬೇರೆ ಬರ್ತಾ ಇತ್ತು. ಎಲ್ಲರೂ ಒಂದು ಕಡೆ ಸೇರಿಕೊಂಡು ತಮ್ಮದೇ ಆದ ಆಲೋಚನೆಗಳನ್ನ, ವಿಚಾರಗಳನ್ನ ಮಾಡಿಕೊಂಡು ಮಾಡಿದರೆ ಅದಕ್ಕೆ ಒಂದು ಗಡ್ಸು ಕೂಡ ಬೇರೆ ಇರ್ತಿತ್ತು. ಜಿಲ್ಲಾ ಅಧಿಕಾರಿಗಳಾಗಲಿ, ಅಪರ ಜಿಲ್ಲಾ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ನಿನ್ನೆ ಒಂದು ನೋಟಿಸ್ಗಳನ್ನ ಹೊರಡಿಸಿದರು. ಏನ್ ನೋಟಿಸ್ ಹೊರಡಿಸಿದ್ರಪ್ಪ ಅಂದ್ರೆ, ಇಲ್ಲಿ ಮೂರು ಸಂಘಟನೆಯವರು ಬಂದು ಕೆಲಸ, ಈ ಕಾರ್ಯಕ್ರಮ ನಾವು ಮಾಡ್ತೀವಿ, ನಮ್ಗೆ ಅಂಬೇಡ್ಕರ್ ಸರ್ಕಲ್ ಹತ್ರ IB ಮುಂದೆ ಜಾಗ ಬೇಕು ಅಂತಕ್ಕಂಥ ನಗರಸಭೆಗೆ ಮನವಿ ಪತ್ರ ಕೊಟ್ಟಾಗ 3 ಸಂಘಟನೆಗಳು ಕೂಡ ತಾ ಮುಂದ ನಾನ್ ಹೇಳಬೇಕು, ನಾ ಹೇಳಿದೆ ಆಗಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಗೊಂದಲದಲ್ಲಿ ಊಡಾಗಿದೆ. ಈ ಗೊಂದಲ ಇವತ್ತು ನಿವಾರಣೆ ಆಗುತ್ತೇವೋ ನಾಳೆ ನಿವಾರಣೆ ಆಗುತ್ತೋ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇಲ್ಲಿ ಸಂಘಟನೆಗಳನ್ನ ಜೊತೆಯಾಗಿ ಸಮಾಜಗಳನ್ನ ಒಡೆದಾಳುವ ನೀತಿಗಳಲ್ಲಿ 2 ಸಂಘಟನೆಯ ಪ್ರಮುಖರು ಕೂಡ ಇವತ್ತು ಭಾಗಿಯಾಗಿ ಇಡೀ ಸಮಾಜಕ್ಕೆ ಒಂದಿಟ್ಟು ಕೆಟ್ಟ ಹೆಸರು ತರುವಂತ ಕೆಲಸ ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾತು ಕೂಡ ಇವತ್ತು ನಮಗೆ ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಬಂಧುಗಳೇ, ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಬಹಳಷ್ಟು ನೀವು ಬುದ್ಧಿವಂತರಿದ್ದೀರಿ ಮತ್ತು ಅಷ್ಟೇ ಶಕ್ತಿವಂತರಿದ್ದೀರಿ, ಅಷ್ಟೇ ಹಣವಂತರು ಕೂಡ ಇದ್ದೀರಿ. ಆದರೆ ಇಂಥ ಸಿಲ್ಲಿ ವಿಚಾರಗಳನ್ನ ಯಾಕೆ ಮಾಡ್ತೀರಿ? ಇದರಿಂದ ಸಿಗ್ತಕ್ಕಂಥ ಪ್ರಯೋಜನ ಏನು? ಹೌದು, ನೀವೊಂದಿಷ್ಟು ಕಾಂಗ್ರೆಸ್ ಸರ್ಕಾರದವರು ಕೊಟ್ಟಂತ ಕೊಡಿಗಳನ್ನ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಬ್ಬ ಸಂಘಟನೆ ಸಹೋದರ ಹೇಳ್ತಾನೆ, ಇನ್ನೊಬ್ಬ ಸಂಘಟನೆ ಸಹೋದರನ ಬಗ್ಗೆ ಇನ್ನೊಬ್ಬ ಸಂಘಟನೆ ಸಹೋದರ ಹೇಳ್ತಾನೆ, ಅವರೆಲ್ಲ ಅಲ್ಲಿ ಇಲ್ಲಿ ಉಸುಲಿ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ.
ಇದೆಲ್ಲ ಇವತ್ತು ಯಾಕೆ ನಿಮಗೆ ನಾನು ತರುತ್ತಿದ್ದೀನಿ, ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರ ಕಡೆಯಿಂದ ಸಹಕಾರ ಪಡೆದುಕೊಂಡಲೇ ಈ ಕಾರ್ಯಕ್ರಮ ಮಾಡಲಿಕ್ಕೆ ಬರುತ್ತೆ. ಆದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಜಾರಿಗೆ ಬಂದಂತಹ ದಿನದ ಅಂಗವಾಗಿ ಸಂವಿಧಾನ ಸಂರಕ್ಷಣಾ ಸಮಿತಿಯವರಾಗಿರಲಿ, ವಿವಿಧ ದಲಿತ ಪರ ಸಂಘಟನೆ ಮುಖಂಡರಾಗಿರಲಿ ಅಥವಾ ಬೇರೆ ಬೇರೆ ವಿವಿಧ ಪರ ಸಂಘಟನೆ ಮುಖಂಡರು ಕೂಡ ಒಂದೇ ಬೀದರ್ ನಗರದಲ್ಲಿಯೇ ಈ ರೀತಿಯಾಗಿ ಎರಡೆರಡು ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಮತ್ತು ಸೌಂಡ್ಗಳನ್ನು ಎರಡೆರಡು ಕಡೆ ಕೊಡೋದ್ರಿಂದ ಇಬ್ಬರಿಗೂ ಒಂದಿಷ್ಟು ಗೊಂದಲ ಆಗಿ ಅನೇಕ ಜನ ಇಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ದಲಿತ ಸಮಾಜ. ನಿಮ್ಮ ದಲಿತ ಸಮಾಜದಿಂದ ಅಥವಾ ನಮ್ಮ ಒಂದು ಈ ಸಮಾಜದಿಂದ ನಮ್ಮ ಸಂಘಟನೆ ವತಿಯಿಂದ ಅನೇಕ ಜನ ಬದಲಾವಣೆ ಆಗಿದ್ದಾರೆ. ಆದರೆ ಮೂಲ ದಲಿತರು ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತು ಕೂಡ ನಿಮಗೆ ನಾನು ತೋರಿಸ್ಬೇಕಾಗಿದೆ. ಯಾಕಂದ್ರೆ ಈ ಸಮಾಜ ದಲಿತ ಸಂಘರ್ಷ ಸಮಿತಿಗಳನ್ನು ಹುಟ್ಟಿಕೊಂಡಾಗ ಅಲ್ಲಿ ರೈಟು, ಲೆಫ್ಟು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲ ಸೇರಿಕೊಂಡು ಒಂದೇ ಸಂಘಟನೆ ಮಾಡಿದರು. ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಕೊಳ್ತು. ಈ ದಲಿತ ಸಂಘರ್ಷ ಸಮಿತಿ ಹುಟ್ಟುಕೊಂಡಾಗಿ ಬಂದಾಗಿನಿಂದ ಸುಮಾರು ದಿನಗಳ ಕಾಲ ನಮ್ಮ ಜಿಲ್ಲೆನೇ ಅಲ್ಲ, ಎಲ್ಲ ರಾಜ್ಯದ ಎಲ್ಲ ಕಡೆ ಎಲ್ಲ ಉತ್ತಮ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಬಂತು. ದಲಿತ ಸಂಘರ್ಷ ಸಮಿತಿಗಳಂದ್ರೆ ಸಾರ್ವಜನಿಕರಿಗೆ ಮತ್ತು ರಾಜ್ಯದ ರಾಜಕಾರಣಿಗೆ ನಡುಕು ಸಹ ಹೊರಟಾಯಿತು. ಆದರೆ ಇಂಥ ಕಾಲಘಟ್ಟದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಇವತ್ತು ನಮ್ಮ ನಾಯಕರೇ ನಡುಗುವಂತ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. 100 ಮೀಟರ್ ದೂರ ಇರ್ತಕ್ಕಂಥ ಅಂಬೇಡ್ಕರ್ ಸರ್ಕಲ್ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಇಬ್ರು ಸೌಂಡ್ ಹಾಕಿ ಕೇಳೋದ್ರಿಂದ ಯಾರಿಗೆ ಕೇಳಬೇಕು, ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕಾ ಉಳಿಬಾರ್ದ ಅಂತಕ್ಕಂಥ ಆಲೋಚನೆ ಇವತ್ತಿನ ನಮ್ಮ ಜನಾಂಗಕ್ಕಿದೆ. ಆದರೆ ಈ ಸಂಘಟನೆಯವರು ಮಾಡ್ತಕ್ಕಂಥ ಕೆಲಸ ನೋಡಿಕೊಂಡು ಇವತ್ತು ಒಂದಿಷ್ಟು ಬೇಸರ ಕೂಡ ಆಗಿದೆ. ಆಯೋಜಕರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ನೀವೇನಾದರೂ ಮಾಡಿರಬೇಕು, ಆದರೆ ಒಂದು ದಿನ ಬಿಟ್ಟು 2ನೇ ದಿನಕ್ಕೊಬ್ಬರು ಮಾಡಬೇಕಿತ್ತು, 2 ದಿನ ಬಿಟ್ಟು 3 ದಿನಕ್ಕೊಬ್ಬರು ಮಾಡಬೇಕಿತ್ತು. ಯಾಕೆ ನೀವು ಅದನ್ನು ಅಂಬೇಡ್ಕರ್ ಅವರ ಈ ಸಂವಿಧಾನ ಜಾರಿಗೆ ಬಂದ ದಿನದಂದೇ ನಾನು ಮಾಡಿ ತೀರ್ತೀನಿ ಅಂತಕ್ಕಂಥ ಶಪಥ ಪಡ್ಕೊಂಡಿರೋ ಅಂದ ಮೇಲೆ ಇವತ್ತು ಇಡೀ ಸಮಾಜ ಒಂದೇ ಅಲ್ಲ, ಅನ್ಯ ಸಮಾಜ ನಿಮ್ಮನ್ನ ಒಂದು ವಕ್ರದೃಷ್ಟಿಯಿಂದ ನೋಡ್ತಾ ಇದೆ. ಒಡೆದೋಯ್ತು ಆ ಸಮಾಜದಲ್ಲಿ ಯಾರು ಇಲ್ಲ, ದಲಿತರ ಹತ್ರ ಯಾರಿಲ್ಲ, ಮೊದಲಿನ ಥರ ದಲಿತರಿಗೆ ಇಲ್ಲ. ಅವರು ಅದೇ ಆಲೋಚನೆಯಲ್ಲಿ ಮತ್ತೆ ಅವರಂತ ಒಂದು ವಿಚಾರದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಹಾಗಾಗಿ ಆ ಸಮಾಜನ ಒಡೆದಾಡುವಂತ ನೀತಿ ಇವತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಕುಂತಿರ್ತಕ್ಕಂಥ ಅಣ್ಣ ತಮ್ಮರು ಕೂಡ ಆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಈ ದಲಿತರಿಗೆ ಮಾತ್ರ, ನಿಜವಾದ ದಲಿತರಿಗೆ, ಅದು ರೈಟ್ ಕಮ್ಯುನಿಟಿಯವರಿಗೆ ಇಂಥ ಒಂದು ಸಿಟ್ಟು, ಆಕ್ರೋಶ, ನಾನೇ ಮಾಡ್ತೀನಿ, ನಾನೇ ತೀರ್ತೀನಿ ಅಂತಕ್ಕಂಥ ಆಲೋಚನೆ ಯಾಕಿದೆ? ಅದೇ ಮಾದಿಗ ಸಮಾಜ ತಗೊಳ್ರಿ, ಅವ್ರು ಯಾವತ್ತು ಈ ತರ ನಿರ್ಧಾರ ಮಾಡಿಲ್ಲ. ಅದೇ ಕುರುಬ ಸಮಾಜ ಯಾವುದೇ ಕಾರಣಕ್ಕೂ 2 ಕಾರ್ಯಕ್ರಮ ಮಾಡಲ್ಲ ಅವರು. ಅದೇ ಒಂದು ಬೇರೆ ಬೇರೆ ಸಣ್ಣ ಸಣ್ಣ ಜಾತಿಗಳು ತಗೊಳ್ರಿ, ಅವರು ಮಾಡಲ್ಲ. ಅಲ್ಪಸಂಖ್ಯಾತ ತಗೊಳ್ರಿ, ನಿಮ್ಮನ್ನು ಕರೆಯಕ್ಕೆ ಹೋಗಲ್ಲ. ಇನ್ನು ಸಣ್ಣ ಪುಟ್ಟ ಜಾತಿಗಳು ಕೂಡ ನಾವು ನಮ್ಮ ಸಮಾಜಗಳನ್ನ ಹೇಗೆ ಒಗ್ಗೂಡಿಸಬೇಕೆಂದು ಪ್ಲಾನ್ ಮಾಡ್ಕೊಳ್ತಾ ಇದ್ರೆ, ನೀವು ನಾನು ಹೆಚ್ಚಿಗೆ ನೀನು ಹೆಚ್ಚಿಗೆ ಅಂತ ಹೇಳಿಕೊಂಡು ಇಬ್ಬರು ಇವತ್ತು ಬಿಡೀ ರಸ್ತೆ ಮೇಲೆ ಬಂದ್ಬಿಟ್ಟು ಇಡೀ ಸಮಾಜಗಳನ್ನ ಒಡೆದಾಡುವಂಥ ನೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾಯಕರುಗಳೇ, ಇದು ನಿಮಗೆ ಇಷ್ಟವಾಗ್ತಾ ಇದೆಯಾ? ಬಿಟ್ಬಿಡ್ರಿ, ಇವತ್ತು ಕಾರ್ಯಕ್ರಮ ಆಗಿಲ್ಲ, ಏನೋ ಒಂದಿಷ್ಟು ಏನೋ ಮಾಡ್ಕೊಂಡಿದ್ದೀರಿ, ಎಲ್ಲ ಒಂದು ಕಡೆ ಹೋಗಿ ಸಂಗ್ರಹ ಮಾಡಿದ ಹಣಗಳನ್ನು ನಿಮ್ಮ ನೀವು ಇಟ್ಕೊಂಡ್ರೆ ಮತ್ತೆ ಯಾವ ಕಾರ್ಯಕ್ರಮ ಮಾಡ್ಲಿಕ್ಕೆ ಬರ್ತಿತ್ತು. ಆದರೆ ಅಂಥ ಮನಸ್ಥಿತಿ ಯಾಕೆ ಇವತ್ತು ಇಬ್ಬರಿಗೂ ಬರಲಿಲ್ಲ? ಯಾಕೆ ಆಲೋಚನೆಗೆ ನೀವು ಹೋಗಲಿಲ್ಲ? ಇದು ಮಾಡೋದ್ರಿಂದ ನೀವೇನು ಸಾಧನೆ ಸಾಧಿಸಿದಿರಿ? ನಿಜವಾಗ್ಲೂ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡುವಂಥ ದರ್ಶನದಲ್ಲಿ ನೀವು ದುಡಿತಾ ಇದ್ದೀರಿ ಅಂತಕ್ಕಂಥ ಮಾತು ಅಂಬೇಡ್ಕರ್ ಸರ್ಕಾರದಲ್ಲಿ, ಅಂಬೇಡ್ಕರ್ ಭವನದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ನೀವು ಮಾತಾಡಿದ ಅವ್ರಿಗೆ ಕೇಳಿಸಲ್ಲ, ಅವ್ರು ಮಾತಾಡಿದ ನಿಮ್ಮನ್ನು ಕೇಳಿಸಲ್ಲ. ಇದು ನಿಮ್ಮ ಒಂದು ಸಮಾಜನ, ನೀವು ಅಂಬೇಡ್ಕರ್ಗೆ ಕೊಡ್ತಕ್ಕಂಥ ಕೊಡುಗೆನ ಇದು. ಅಂಬೇಡ್ಕರ್ ಹೆಸರು ಹೇಳಿಕೊಂಡು ನೀವು ಒಡೆದಾಡುವ ನೀತಿಗಳನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈಗಲಾದ್ರೂ ಬಿಟ್ಟು ಬಿಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಸಂದೇಶಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸಬೇಕಾದಂಥವ್ರೆ ನೀವು. ಇವತ್ತು ಬುದ್ಧಿವಂತರು ನೀವು, ಶಕ್ತಿವಂತರು ನೀವು, ಶ್ರೀಮಂತರು ನೀವು. ಆದರೆ ಇವತ್ತಿಗೂ ಕೂಡ ನಿಮ್ಮನ್ನೇ ಈ ಅಂಬೇಡ್ಕರ್ ಸರ್ಕಲ್ ಬಿಟ್ಟು ಕೆಲಸ ಮಾಡಲಿಕ್ಕೆ ಬರ್ತಾ ಇಲ್ಲ.
ಅಂಬೇಡ್ಕರ್ ಸರ್ಕಲ್ ಮಾಡಿದ್ರೆ ಏನು ಸಿಗ್ತಾ ಇದೆ? ನಿಮ್ಮ ಸಂಘಟನೆಗಳಲ್ಲಿ ಸಾವಿರಾರು ಜನ ಸೇರಿಕೊಂಡು, ಕನಿಷ್ಠ ಪಕ್ಷ 10 ಸಂಘಟನೆಗಳು ಸೇರಿಕೊಂಡು 10 ಜನರಿಗೆ ತರಕ್ಕಾಗಲ್ಲ ಮೇಲೆ ಸಂಘಟನೆ ಯಾಕೆ ಕಟ್ಟಬೇಕು? ಸಂಘಟನೆಯ ಮೂಲ ಉದ್ದೇಶವಾದರೆ ಏನು? ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೀದಿಗೆ ಎಳ್ಕೊಂಡು ಬರ್ತೀರಿ? ನೀವು ಮಾಡಿದ ಒಂದೊಂದು ಕೆಲಸ ಕೂಡ ಬಹಳ ಜನ ಮೆಚ್ಕೊಂಡಿದ್ರು. ಆದರೆ ಯಾಕೆ ಈಗಂತ ಗತಿ ಬಂತು ಅಂತಕ್ಕಂಥ ವಿಚಾರ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಬಂಧುಗಳೇ, ಅನೇಕ ರೀತಿಗಳಿಂದ ಸಮಾಜದಲ್ಲಿ ತೀರಿರ್ತಕ್ಕಂಥ ಇವತ್ತಿನ ಕಾಲಘಟ್ಟದಲ್ಲಿ ನೀವು ನಿಮ್ಮದೇ ಆದ ರೀತಿಯಲ್ಲಿ ನಾನು ಬದುಕಬೇಕು, ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮನ್ನು ಗುರುತಿಸಬೇಕು, ನಮ್ಮದು ಯಾವುದೋ ಒಂದು ಅಕಾಡೆಮಿ ಮೆಂಬರ್ ಮಾಡಬೇಕು, ಮತ್ಯಾವುದಕ್ಕೂ ಒಂದು ನಾನು ಸೆಲೆಕ್ಟೆಡ್ ಆಗಬೇಕು, ನನಗೆ ಒಂದು ಬೂಡಾ ಚೇರ್ಮನ್ ಕೊಡಬೇಕು, ಮತ್ತೊಂದು ಕೊಡಬೇಕು ಅಂತ ನಾವು ಹೊರಡ್ತಾ ಇದ್ದೀರಲ್ಲ, ಇದು ಒಂದು ಸಮಾಜ ಹೊಡಿತಕ್ಕಂಥ ಕೆಲಸ. ನೀವು ನಿಮ್ಮ ವೈಯಕ್ತಿಕವಾಗಿ ಕೆಲಸ ಮಾಡಿ, ನೀವು ನಿಮ್ಮ ಶಕ್ತಿಗಳನ್ನು ತೋರಿಸಿ. ಆದರೆ ಇಂಥ ಒಂದು ಪವಿತ್ರವಾದ ದಿನದಂದು, ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಗೆ ಬಂದ ದಿನದಂದು, ಒಂದೇ ನಗರದಲ್ಲಿ ಅದು ಕೇವಲ ಒಂದು 100 ಅಡಿ ಆಚೆ ಈಚೆ ಇಟ್ಕೊಂಡು ಇಬ್ಬರು ಮೈಕ್ ಸೆಟ್ ಹಚ್ಕೊಂಡು ಒಬ್ಬರನ್ನೊಬ್ಬರು ಗೆಸ್ಟ್ಗಳನ್ನು ಕರೆದು ನೀವು ಮಾತಾಡ್ತಿರೋದು ನೋಡಿದ್ರೆ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ, ಇವರಿಬ್ಬರಿಗೂ ನಾಚಿಕೆ ಇಲ್ಲ ಅಂತ ಹೇಳ್ತಾರೆ, ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಜ್ಯದ ರಾಜಕಾರಣಿಗಳಿಗೂ ಕೂಡ ಗೊತ್ತಾಗ್ತಾ ಇದೆ ನಿಮ್ಮ ಹತ್ರ ಶಕ್ತಿ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾಕೆ ನೀವು ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ? ಏನಾಗಿದೆ ಇವತ್ತು ನಿಮಗೆಲ್ಲ? ಬೀದರ್ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಇವತ್ತು ಬಂದ್ ಕಾಲ್ ಕೊಟ್ಟಿದೆ ಅಂದ್ರೆ ಬೀದರ್ ಜಿಲ್ಲೆ ಗಡ 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 ಅಂತ ನೋಡ್ತಾ ಇತ್ತು. ಬಿಡಪ್ಪ ಅವರು ಸಂಘಟನೆಗಳಿದ್ದಾರೆ, DSS ಇದ್ದಾರೆ ಅಂತ ಹೆದರ್ತಾ ಇತ್ತು. ಇವತ್ತು ನೀವೇ ಹೆದರಂತ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ಈ ಮಾತು ಯಾಕೆ ಹೇಳ್ತೀನಿ ಬಂಧುಗಳೆಂದರೆ, ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮನ್ನು ನಂಬ್ಕೊಂಡು ಬರ್ತಕ್ಕಂಥ ಸಮಾಜದ ಒಬ್ಬೊಬ್ಬ ಯುವಕರು ಒಬ್ಬೊಬ್ಬರು ಕೂಡ ಇವತ್ತು ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಯಾಕೆ ಇವತ್ತು ಉಮೇಶ್ ಸಾವಳಿಕರ್ ಮಾಡಿದರೆ ಅನಿಲ್ ಬೆಲ್ದಾರ್ ಟೀಮ್ ಯಾಕೆ ಸುಮ್ಮನೆ ಕೂಡಬಾರ್ದಿತ್ತು? ಪಾಸ್ವಾನ್ ಯಾಕೆ ಸುಮ್ಮನೆ ಕೂಡಬಾರ್ದಿತ್ತು? ಏನ್ ಸಿಕ್ತು ನಿಮಗೆ ಸಾಧನೆ ಇವತ್ತು? ಯಾವ ಉದ್ದೇಶಕ್ಕಾಗಿ ಮಾಡಿದಿರಿ? ಸಮಾಜಕ್ಕೆ ಉತ್ತರ ಕೊಡಬೇಕಾಗಿದೆ ನಿಮ್ಮಿಂದ. ಪರವಾಗಿಲ್ಲ, ಉತ್ತರ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ನಿಮ್ಮ ಮನಸ್ಸಿಗಾದ್ರೂ ಅರ್ಥ ಮಾಡ್ಕೊಳ್ಳಿ. ನಾನೇನ್ ಮಾಡಿದ್ದೆ, ಏನ್ ಮಾಡೋಕ್ಕೋಸ್ಕರ ಮಾಡಿದೆ ಅಲ್ಲಪ್ಪ. ನಿಮ್ದು ಯಾವುದೋ ವೈಯಕ್ತಿಕ ಜಗಳಗಳು ತೆಕ್ಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೀದಿಗೆ ತಂದಿದ್ದೀರಾ? ಇದು ನಿಮ್ಗೆ ಶೋಭೆ ತರ್ತಾ ಇದೆನಾ? ಇದರಿಂದ ನಿಮಗೆ ಏನಾದರೂ ಲಾಭ ಉಂಟಾ? ಲಾಭ ಇದೆ ರೀ, ಲಾಭ ಮಾಡ್ಕೊಳ್ತಾ ಇದ್ದೀರಿ. ಆದರೆ ಸಮಾಜದಲ್ಲಿ ಒಂದೊಂದು ಹಂತ ಹಂತವಾಗಿ ಮಾಡಿ ಸರ್. ನಿಮ್ಗೆ ಯಾರು ಬೇಡ ಅಂತ ಇದ್ದಾರೆ? ನೀವು ಸಮಾಜಕ್ಕಾಗಿ ಹುಟ್ಟಿದಿರಿ, ಸಮಾಜ ದುಡಿಲಿಕ್ಕಾದ್ರೆ ಹುಟ್ಟಿದಿರಿ, ಸಮಾಜ ಬದಲಾವಣೆ ಮಾಡ್ಲಿಕ್ಕೆ ಹುಟ್ಟಿದಿರಿ, ನಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಇವತ್ತು ನೀವೇ ಅರ್ಥ ಮಾಡ್ಕೊಡ್ರಿ. ನಿಮ್ಮ ಎದೆ ತಟ್ಟು ಹೇಳಿ, ಇವತ್ತು ನೀವು ಮಾಡೋ ಕೆಲಸ ಸರಿನಾ ಅಂತ. ಒಂದು ಕಡೆ ಇಡೀ ದೇಶವೇ ಕೊಂಡಾಡ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹೇಗೆ ಸ್ಮರಣೆ ಮಾಡಬೇಕು, ಯಾವ ರೀತಿಯಾಗಿ ಸ್ಮರಣೆ ಮಾಡಬೇಕು ಅಂತಂದ್ರೆ, ನೀವು ಇವತ್ತು ಇಬ್ಬಿಬ್ಬರು ಒಂದೊಂದು ಕಡೆ ಕೂತ್ಕೊಂಡು ಒಳ್ಳೆ ಭಾಷಣಕಾರನ ಕರೆದು ಇಬ್ಬರ ಮಧ್ಯೆ ಜಗಳ ಹಚ್ತಾ ಇದ್ದೀರಿ. ಇಬ್ಬರ ಮಧ್ಯೆ ಜಗಳ ಹಚ್ಚಿಕೊಂಡು ಇಡೀ ಸಮಾಜವೇ ಬದಲಾವಣೆ ತರ್ತಾ ಇದ್ದೀರಿ. ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಸಂಘಟನೆ ಉಳಿದುಕೊಂಡು ಮಾದಿಗ ಸಮಾಜ ಮುನ್ನಡೆ ಸಮಾಜ ಆಗಿದೆ. ಅದೇ ಕುರುಬ ಸಮಾಜ ಇವತ್ತು ಪ್ರಮುಖ ಸ್ಥಾನಗಳು ಗಳಿಸ್ಕೊಳ್ತಾ ಇದೆ. ನೀವು ರಾಜಕೀಯವಾಗಿ ಹಿಂದೆ ಬಿದ್ದಿದ್ದೀರಿ, ಆರ್ಥಿಕವಾಗಿ ಹಿಂದೆ ಬಿದ್ದಿದ್ದೀರಿ, ನೀವು ಸಂಘಟನೆಯಲ್ಲಿ ಕೂಡ ಹಿಂದೆ ಬೀಳ್ತಾ ಇದ್ದೀರಿ ಅಂತಕ್ಕಂಥ ಸಂದೇಶ ಇವತ್ತು ಸಾರ್ತಾ ಇದ್ದಾರೆ. ಅದೇ ಅಲ್ಪಸಂಖ್ಯಾತರು ತಗೊಳ್ರಿ, ನಿಮ್ಮನ್ನು ಕರೀತಾರ? ಕರೆಯಲ್ಲ. ನೀವ್ಯಾಕೆ ಅಲ್ಪಸಂಖ್ಯಾತರು ಕರ್ಕೋತೀರಿ? ನೀವ್ಯಾಕೆ ಇನ್ನೊಂದು ಜಾತಿಯವ್ರನ್ನ ಕರ್ಕೋತೀರಿ? ನೀವ್ಯಾಕೆ ಕೆಳ ಜಾತಿಯವ್ರನ್ನ ಕರ್ತೀರಿ? ಮೂಲ ದಲಿತರು ನೀವಿದ್ದ ಮೇಲೆ ನೀವು ನಿಮ್ಮ ಅಣ್ಣನೋ ನಮ್ಮನೋ ಮಾಡ್ತಾ ಇದ್ದಾನೆ, ನಾವು ಅವನಿಗೆ ಸಪೋರ್ಟ್ ಮಾಡಿ ನಿಲ್ಲೋಣ, ನಾವು ಜೊತೆ ನಿಂತ್ಕೊಳ್ಳೋ ಅಂತ ಯಾಕೆ ನಿಮ್ಮಲ್ಲಿ ಆ ಮಾತು ಬರೋದಿಲ್ಲ? ಯಾಕೆ ನೀವು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ? ಹೋಗ್ಲಿ ಬಿಡಿ. ನಾನು ಇವತ್ತು ಒಬ್ಬರನ್ನೊಬ್ಬರು ತೆಗೆದ್ರೆ ನೀವೆಲ್ಲ ಹೇಳ್ತೀರಿ ಅವ್ನು ಬೇಕಂತ ಹೇಳ್ತಾ ಇದ್ದಾನೆ, ಅವ್ನು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾನೆ ನನಗಂತೇಳಿ. ಸಮಾಜ ಇವತ್ತು ನಿಮ್ಮನ್ನ ಏನಂತ ಇದೆ ಅದನ್ನು ನೋಡ್ಕೊಂಡಿದ್ದೀರ? ಸಮಾಜದ ಸ್ಥಿತಿಗತಿ ಬಗ್ಗೆ ನೀವು ಆಲೋಚನೆ ಮಾಡಿದ್ರ? ಇಲ್ಲ. ನಿಮ್ಮ ಸವಲತ್ತುಗಳು, ನಿಮ್ಮ ಸೌಲಭ್ಯಕ್ಕಾಗಿ ಅಂಬೇಡ್ಕರನ್ನ ರಸ್ತೆಗೆಳೆದುಕೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತು ಸಾರ್ವಜನಿಕರು ಆಡ್ತಾ ಇದ್ದಾರೆ. ಸಂಘಟನೆಯ ಮುಖಂಡರಲ್ಲಿ ನಾನು ಮತ್ತೆ ವಿನಂತಿ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಈಗಾಗಿದ್ದ ಘಟನೆ ಪುನಃ ಆಗದಂಗೆ ನೋಡ್ಕೊಡ್ರಿ, ಪುನಃ ಆಗದಂಗೆ ಮಾಡ್ಕೊಡ್ರಿ. ನೀವ್ಯಾರಾದ್ರೂ ಕಾರ್ಯಕ್ರಮ ಮಾಡ್ತೀರಿ, ಇನ್ನೊಬ್ಬರಿಗೆ ಡೇಟ್ ಕೊಡಿ. ನೀವ್ಯಾರು ಮಾಡ್ತಾರೆ, ಇನ್ನೊಬ್ಬರಿಗೆ ಡೇಟ್ ಕೊಡಿ. ಇವತ್ತ ಬೇರೆ ಬೇರೆ ಸಮಾಜಗಳನ್ನ ನಿಮ್ಮ ಮುಂದೆ ಬಟ್ ಮಾಡಿ ತೋರಿಸ್ತಕ್ಕಂಥ ಕೆಲಸಕ್ಕೆ ಬಂದಿದ್ದಾರೆ. ಅವ್ರು ಇವತ್ತು ನಿಮ್ಮ ಜೊತೆಯಲ್ಲಿ ನಿಂತುಕೊಂಡು ಸಂಘಟನೆಯಲ್ಲಿ ಧೈರ್ಯ ತುಂಬಿಕೊಂಡು ಇವತ್ತು ಅವ್ರ ಸಮಾಜ ಕಟ್ಕೊಳ್ತಾ ಇದ್ದಾರೆ. ಆದರೆ ನಮ್ಮಣ್ಣ ತಮಗೆ ಗೊತ್ತಾಗ್ತಾ ಇಲ್ಲ.
ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಅಹಂ ಜಾಸ್ತಿ ಆಗಿದೆ ನಮ್ಮ ಹತ್ರ. ಅಹಂ ಜಾಸ್ತಿ ಆದ ನಂತರ ಹೇಗಾಗೋದು. ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳಿಕೊಂಡು ಇವತ್ತೊಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಇವರನ್ನ ಕರೆದೊಂದಿಟ್ಟು ರಿಕ್ವೆಸ್ಟ್ ಮಾಡಬೇಕಿತ್ತು, ಇಲ್ಲ ಇವರಿಗೂ ಒಂದೇ ಕಡೆ ಕೂಡಿಸ್ಕೊಂಡು ಕೆಲಸ ಮಾಡಬೇಕಿತ್ತು. ಆದರೂ ಕೂಡ ಅವ್ರು ಒಪ್ಪಿಲ್ಲ ಅಂತ ಇಟ್ಕೊಳ್ಳಿ, ಒಂದು ದಿವಸ ಬದಲಾವಣೆ ಮಾಡ್ಕೋಬೇಕಿತ್ತು ಅಂತಕ್ಕಂಥ ಮಾತನ್ನ ಜನ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೆ ಹೀಗೆ? ಯಾಕೆ ಮಾಡ್ತಾ ಇದ್ದೀರಿ ಹೀಗೆ? ಸಮಾಜನ ಈ ರೀತಿ ತಳ್ಳೋದ್ರಿಂದ ನಿಮಗೇನಾದ್ರು ಸಿಗ್ತಾ ಇದೆನಾ? ಸಿಗ್ತಾ ಇದೆ ಅಂತಾನೆ ಮಾಡ್ತಾ ಇದ್ದೀರಿ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಇದ್ದಾರೆ, ಇದು ಇನ್ನೊಂದು ಕಾರ್ಯಕ್ರಮ ಅಂತ ಇದ್ದಾರೆ, ಇದು ಮತ್ತೊಂದು ಪಕ್ಷದ ಕಾರ್ಯಕ್ರಮ ಅಂತ ಇದ್ದಾರೆ, ಇದು ಬಿಜೆಪಿ ಪಕ್ಷದ ಕಾರ್ಯಕ್ರಮ ಅಂತ ಇದ್ದಾರೆ. ಯಾಕೆ ಇದನ್ನ ನೀವು ಬಂಡವಾಳನ ಮಾಡ್ಕೊಂಡು ನಿಮ್ಮ ಮನಸ್ಸಿಗಾದ್ರೆ ಹೇಗೆ ಬರ್ತಾ ಇದೆ? ಇದರಿಂದ ಅವ್ರು ಏನಾಗ್ತಾ ಇದೆ? ನೀವು ಸಮಾಜದ ಬಗ್ಗೆ ಕಳಕಳಿ ಇರುವಂಥವರಾಗಿದ್ದರೆ ಇವತ್ತಿನ ದಿನದಲ್ಲಿ ಇಬ್ಬರು ಕೂಡ ಕಾರ್ಯಕ್ರಮ ಮಾಡಲಾರ್ದಂಗೆ ದಿನ ಮುಂದೂಡಿಸಿ ಮತ್ತೊಂದು ದಿವಸ ನಿಮ್ಮ ಶಕ್ತಿ ಪ್ರಚಾರ ಮಾಡಬೇಕಿತ್ತು. ಮಾಡಲಿ, ಯಾರಾದ್ರೂ ಒಬ್ಬರೇ ಮಾಡಿದ್ರೆ ಏನಾಗ್ತಿತ್ತು? ಯಾರೋ ಒಬ್ಬರು ಅವ್ರು ದೊಡ್ಡ ಮನಸ್ಸು ಮಾಡಿಬಿಟ್ಟು ಮಾಡ್ಕೊಳ್ರಿ, ನಮ್ಮ ಅಣ್ಣನೋ ತಮ್ಮನೋ ಇದ್ದಾನೆ ಮಾಡಲಿ ಅಂತ ಅನ್ಬೇಕಿತ್ತಲ್ಲ. ಯಾಕೆ ನಿಮ್ಮಲ್ಲದು ಬರಲಿಲ್ಲ? ಅವ್ರು ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂದರೆ ಅಂಬೇಡ್ಕರ್ ಭವನ ಹತ್ರ ನೀವು ಬಂದು ಮಾಡ್ತಾ ಇದ್ದೀರಿ, ನಿಮ್ಗೆ ಅಂಬೇಡ್ಕರ್ ಸರ್ಕಲ್ ಹತ್ರ ಅವ್ರು ಮಾಡ್ತಾ ಇದ್ದಾರೆ. 100 ಡಿಸ್ಟೆನ್ಸ್ ಪರ್ಲಾಂಗ್ ನಿಮಗೆ ನಡ್ಕೊಂಡು ಹೋದ್ರೆ 100 ಹೆಜ್ಜೆಗಳು, ಎರಡೆರಡು ಬಾಕ್ಸ್ಗಳು ಹಚ್ಚಿ ಇಬ್ರು ಸೌಂಡ್ ಬಿಟ್ಟು ಮಾತಾಡಿದ್ರೆ ಯಾರು ಕೇಳಬೇಕು ಜನ? ನಿಮ್ಮ ಮನಸ್ಸಿಗಾದ್ರೂ ಬರ್ತಾ ಇದೆನಾ? ಯಾವತ್ತು ಬರುತ್ತೆ ಸಂಘಟನೆಯವರಿಗೆ? ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಈಗಲಾದರೂ ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಬದಲಾವಣೆ ಮಾಡಿಕೊಂಡು ಕನಿಷ್ಠ ಪಕ್ಷಕ್ಕಾದರೂ ನಿಮ್ಮ ಅಕ್ಕಪಕ್ಕದ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅನ್ಯ ಕೋಮಿನವರಿಗೆ ನಿಮ್ಮ ಹೆದರಿಕೆ ಇರಬೇಕು. ನೀವೇ ಈ ರೀತಿಯಾಗಿ ಛಿದ್ರವಾಗಿ ಹರಿದೋಗ್ಬಿಟ್ರೆ ನಿಮ್ಮನ್ನು ಎಲ್ಲಿ ಬೇಕಲ್ಲಿ ಹೇಗೆ ಬೇಕಾದ್ರೆ ಹಾಗೆ ಮಾಡ್ತಾರೆ, ಅದು ದೂರ ಉಳಿದಿಲ್ಲ. ತನ್ನ ರಾಜಕೀಯ ಪ್ರಸಿದ್ಧಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಶಿಕ್ಷಣ ಪಡಿಬೇಕು, ಸಂಘಟನೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತಕ್ಕಂಥ ಅದನ್ನೇ ಬಂಡವಾಳ ಮಾಡಿಕೊಂಡು ಬಂದಂಥ ಸಾಕಷ್ಟು ಜನ ನೀವು ಕಾಣ್ತಾ ಇದ್ದೀರಿ ಅಂತಕ್ಕಂಥ ಮಾತು ಕೂಡ ಆಡ್ತಾ ಇದೆ. ಯಾಕೆ ನೀವು ಈ ಒಂದು ಸಂವಿಧಾನ ಸಂರಕ್ಷಣೆ ಸಮಿತಿ ಕಟ್ಟಿಕೊಂಡು ಒಬ್ಬರಿಗೂ ನ್ಯಾಯ ಕೊಡೋಕ್ಕಾಗ್ತಾ ಇಲ್ಲ? ದಲಿತ ಸಂಘರ್ಷ ಸಮಿತಿಗಳು ಕಟ್ಟಿಕೊಂಡು ಒಂದು ಹಳ್ಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ನಿಮ್ಮ ಬ್ರಾಂಚ್ಗಳು ಕೂಡ ಹೇಗಿದೆ ಅಂತ ಗೊತ್ತಿಲ್ಲ, ನಿಮ್ಮ ತಾಲೂಕು ಗ್ರಾಮ ಸಂಚಾಲಕರು ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಒಂದು ರೀತಿಯಲ್ಲಿ ಕೆಲವೊಂದು ದಿನಗಳ ಹಿಂದೆ, ಕೆಲ ವರ್ಷಗಳ ಹಿಂದೆ ದಲಿತ ಸಂಘರ್ಷ ಸಮಿತಿಯ ಬ್ರಾಂಚಸ್ಗಳನ್ನು ಶಾಖೆಗಳನ್ನು ಮಾಡುವಾಗ ಅಲ್ಲಿರ್ತಕ್ಕಂಥ ಗೌಡ ಕುಲಕರ್ಣಿ ಕೂಡ ಹೆದರ್ತಾ ಇದ್ರು, ಅವ್ರು ಇಲ್ಲಿ ಬಂದ್ರಪ್ಪ ಸೋಪನಾಗಿರ್ಬೋದು. ಇವಾಗ ನೀವೇ ಕಚಲಾಡ್ತಾ ಇರಲ್ರಿ ರೋಡ್ ಮೇಲೆ ನಿಂತ್ಕೊಂಡು. ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ನಿಮ್ಮ ಸಮಾಜ? ಹೀಗಾದರೆ ಹೇಗೆ ನಿಮ್ಮ ಸಮಾಜ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನಾ? ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ, ಕಾಲ ಮಿಂಚಿಲ್ಲ. ಈ ಥರ ಅಹಂ ಅನ್ನೋದು ಬಿಟ್ಬಿಡಿ. ಎಲ್ಲರೂ ಒಂದು ಕಡೆ ಸೇರಿಕೊಂಡು ಸಮಾಜದ ವಿಷಯ ಬಂದಾಗ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಂದಾಗ, ಬೌದ್ಧನ ಬಗ್ಗೆ ಬಂದಾಗ, ಬಸವಣ್ಣನ ಬಗ್ಗೆ ಬಂದಾಗ, ಅಥವಾ ಶ್ರೇಷ್ಠ ಈ ಸಮಾಜದ ಸುಧಾರಕರ ವಿಚಾರಗಳು ಬಂದಾಗ ಒಂದು ಗೂಡ್ರಿ, ಒಂದು ಮಾಡ್ರಿ, ಒಂದೇ ಕೂತ್ಕೊಂಡು ಶಕ್ತಿ ಪ್ರದರ್ಶನ ತೋರಿಸ್ರಿ. ಅವತ್ತು ನಿಮ್ಗೆ ಮುಸ್ಲಿಮರು ಬೇಕು, ಹಿಂದೂಗಳು ಬೇಕು, ಈ ಕಡೆ ಎಲ್ಲ ಜಾತಿಯ ಜನಾಂಗದವ್ರು ಬೇಕು. ಇವತ್ತು ಅಮೃತರಾವ್ ಚಿಮ್ಕಡೆಯವರು ಕುರುಬ ಸಮಾಜದಿಂದ ಒಬ್ಬರೇ ಬರ್ತಾರೆ, ಮುಸ್ಲಿಂ ಸಮಾಜದಿಂದ ಮನ್ನನ್ ಶೆಟ್ ಒಬ್ಬರೇ ಬರ್ತಾರೆ, ಮರಾಠ ಸಮಾಜದಿಂದ ನಾರಾಯಣ ಗಣೇಶ್ ಅವರು ಒಬ್ಬರೇ ಬರ್ತಾರೆ. ಹೀಗಾದರೆ ಹೇಗೆ ಸಮಾಜ ಬದಲಾವಣೆಗೆ ಸಾಧ್ಯನಾ? ಸಮಾಜದಲ್ಲಿ ನೀವು ಏನಾದರೂ ಬಿತ್ತಲಿಕ್ಕೆ ಸಾಧ್ಯನಾ? ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಮುಂದೆ ನೀವು ಬೆಳಿಗ್ಗೆ ಏನಾದರೂ ಸಂದೇಶ ಕೊಡೋದು ಇದೇನಾ? ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಬಂಧುಗಳೇ, ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನು ಬೈರಿ, ನಮ್ಮನ್ನು ಬೇಕಾದರೆ ಕರೆದು ಒಂದೆರಡು ಪಾಠ ಹೇಳ, ತಿಳ್ಕೊಳ್ತೀವಿ. ಆದರೆ ಈ ಥರ ಮಾಡಬೇಡಿ. ಈ ಥರ ಮಾಡೋದ್ರಿಂದ ನಮ್ಮ ಮಾನ ಮರ್ಯಾದೆ ನಾವೇ ಕಳೆದುಕೊಳ್ತಾ ಇದ್ದೀವಿ, ನಮ್ಮ ಮರ್ಯಾದೆಯನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇಡೀ ಕಾರ್ಯಕ್ರಮನೇ ಮುಗಿತು. ಈಶ್ವರ್ ಖಂಡ್ರೆ ಅವರು ಮಾತಾಡ್ತಾರೆ, ನಮ್ಮ ಕಾಂಗ್ರೆಸ್ ಪಕ್ಷ ಅಷ್ಟು ಮಾಡಿದೆ, ಹೀಗೆ ಮಾಡಿದೆ, ಹಾಗೆ ಮಾಡಿದೆ. ಸಾಹೇಬ್ರೆ, ಅದಕ್ಕೆಲ್ಲ ನಿಮಗೆ ಕರೆದಿಲ್ಲ. ಸಂವಿಧಾನದ ಬಗ್ಗೆ ನೀವು ಏನು ತಿಳ್ಕೊಂಡಿದ್ದೀರಿ, ಸಂವಿಧಾನ ಉಳಿವಿಗಾಗಿ ನಿಮ್ಮಿಂದ ಏನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ನಿಮ್ಮನ್ನು ಕರೆದಿದ್ದೀವಿ.
ಆ ಸಮಾಜ, ಆ ಸಂವಿಧಾನ ಎಲ್ಲೂ ಓಡೋಗ್ತಾ ಇಲ್ಲ. ಸಂವಿಧಾನ ಬಹಳ ಕಂಟಕದಲ್ಲಿ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿದೆ ಕಂಟಕದಲ್ಲಿ? ಯಾರಿಗೆ ಸಿಕ್ಕಿದೆ ಸಂವಿಧಾನದ ಕಂಟಕದಲ್ಲಿ ಇದೆ ಅಂತೇಳಿ ಸಂವಿಧಾನ ಹೇಳಿದಿನ? ನೀವಾಗ ಹೇಳ್ಕೊತಾ ಇದ್ದೀರಿ. ಹೀಗೆ ರಸ್ತೆಗಳದು ಮೂರು ಸಂಘಟನೆಗಳು ಉಳ್ಕೊಂಡಾಗ ಈಶ್ವರ್ ಖಂಡ್ರೆ ನೋಡೋ ದೃಷ್ಟಿಕೋನೇ ಬೇರೆ, ರಹೀಂ ಖಾನ್ ದೃಷ್ಟಿಕೋನೇ ಬೇರೆ. ಎಲ್ಲ ಒಡೆದೋಗಿದ್ದಾರೆ ಇವರು ಸಮಾಜದಲ್ಲಿ. ಯಾರು ಇವರು ಇಲ್ಲ ಅಂತಕ್ಕಂಥ ಮಾತು ಅವ್ರಿಗೆ ಗೊತ್ತಾಗ್ತಾ ಇದೆ ಬಂಧುಗಳು. ನೀವು ಒಕ್ಕಟ್ಟಾಗಿ ಜಾಗೃತರಾಗಿ ಸಂಘರ್ಷಗಳನ್ನ ಮಾಡಿ ಒಂದೇ ಕಡೆ ಸೇರಿಕೊಂಡು, ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ನಾನು ನಿಮ್ಮಿಂದೇ ಕಲಿತವನಿದ್ದೀನಿ, ಆದರೂ ಕೂಡ ಈ ರೀತಿ ಮಾಡೋದನ್ನು ನೋಡಿ ನಮಗೆ ಒಂದಿಷ್ಟು ನಾಚಿಕೆ, ಸಂಕೋಚ ಮತ್ತು ಮರ್ಯಾದೆ ಹೋಗ್ಬಿಟ್ಟು ಮನೆಗೆ ಬಂದು ಈ ಸುದ್ದಿಗಳನ್ನು ಮಾಡ್ತಾ ಇದ್ದೀವಿ. ಹೆಂಗಿತ್ತು ನಮ್ಮ ಸಮಾಜ, ಹೆಂಗಾಗ್ತಾ ಇದೆ ಅಂತಕ್ಕಂಥ ಆಲೋಚನೆ ಕೇಳ್ತಾ ಇದ್ದೀನಿ. ಇದು ಯಾರಿಗೆ ಇಷ್ಟ ಆಗಿದೆಯೋ ಅವರು ಒಂದಿಷ್ಟು ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನಿಮ್ಮ ಅಭಿಪ್ರಾಯ ಅನಿಸಿದ್ರೆ ಮುಕ್ತವಾಗಿ ನಮಗೆ ಅಭಿಪ್ರಾಯಗಳನ್ನು ತಿಳಿಸಿರಿ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ ಬಂಧುಗಳೇ. ಇವತ್ತು ಮತ್ತೆ ನಿಮಗೆ ವಿನಂತಿ ಮಾಡ್ತೇನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಡು ರಸ್ತೆಯಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನೀವು ಮಾಡ್ತಾ ಇದ್ದೀರಿ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಯಾವುದೇ ಆಗಿರಲಿ, ಯಾರೇ ಆಗಿರಲಿ, ಅಂಬೇಡ್ಕರ್ ವಿಷಯ ತಗೊಂಡು ಬಂದಾಗ ಒಂದಿಷ್ಟು ನಿಮ್ಮ ಕೈಯಲ್ಲಿ ಕೊಟ್ಟರೆ ಸಪೋರ್ಟಾಗಿ ನಿಲ್ರಿ. ಆಗಿಲ್ಲ ಅಂದರೆ ಸುಮ್ಮನಾದರೂ ಕೂತ್ಕೊಡ್ರಿ. ನಾನು ಮಾಡ್ತೀನಿ, ನೀನು ಮಾಡ್ತೀನಿ ಅಂತ ಹೇಳ್ಕೊಂಡು ಇವತ್ತು ರೋಡಿಗೆ ನಿಂತ್ಕೊಂಡು ನೀವು ಕೆಲಸ ಮಾಡ್ತೀರ ನೋಡಿದ್ರೆ ಇಡೀ ಬೇರೆ ಬೇರೆ ಸಮಾಜ ನಮ್ಮನ್ನು ನೋಡಿ ನಗುತ್ತಾ ಇದೆ. ಸಮಾಜ ಒಡೆದು ಹೋಗಿದೆ. ಸಮಾಜ ಒಂದು ಗೂಡ್ಸಿಕ್ಕೆ ಆಗ್ತಾ ಇಲ್ಲ. ನೀವೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ, ಅವರೊಂದು ಹೇಳಿದ್ರೆ ನೀವೊಂದು ಹೇಳ್ತೀರಿ. ಎಲ್ಲಿದೆ ನಿಮ್ಮ ಮಾನ ಮರ್ಯಾದೆ? ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ನಾನು ಜಾಸ್ತಿ ಮಾತಾಡಿದೆ ಅಂತಂದರೆ ಯಾರಿಗಾದ್ರೂ ನೋವಾದರೆ ದಯವಿಟ್ಟು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಈ ರೀತಿ ಅವಮಾನ ಮಾಡೋದ್ರಿಂದ ನಿಜಕ್ಕೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡದ ರೀತಿಯಲ್ಲಿ ಆಗ್ತದೆ. ಯಾರು ಕೂಡ ಆಗೋಯ್ತು, ಇದು ಇಲ್ಲಿಗೆ ಮಾತುಬಿಟ್ಟು ಮುಂದಿನ ದಿನಮಾನಗಳಲ್ಲಿ ಒಂದಿಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನಮಗೂ ಕೂಡ ಕರೆದ್ರೆ ಬುದ್ಧಿವಾದ ಹೇಳ್ರಿ, ನಾವು ತಿದ್ಕೊಳ್ತೀವಿ. ನೀವು ನಾವು ಬುದ್ಧಿವಾದ ಹೇಳ್ರಿ. ಇನ್ನೂ 4 ಜನರಿಗೆ ಬುದ್ಧಿವಾದ ಹೇಳ್ಕೊಂಡು ಒಳ್ಳೆ ಸಂಘಟಿತರಾಗೋಣ, ಶಕ್ತಿ ತುಂಬೋಣ. ಭಾರತ ಸಂವಿಧಾನದ ಉಳಿವಾಗಿ ಎಲ್ಲರೂ ಹೋರಾಡೋಣ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು.